ಕೆಆರ್ ಪುರಂನಲ್ಲಿ ನಡೆದಿದ್ದಂತ ತ್ರಿವಳಿ ಕೊಲೆ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದಲ್ಲಿ ಮಾಫಿ ಆಗೋಕೆ ಆರೋಪಿ ಶ್ವೇತಾ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾಳೆ. ತಂದೆ, ತಾಯಿ, ಸಹೋದರಿ ಮೂವರನ್ನ ಕೊಲೆ ಮಾಡಿದ್ದ ಆರೋಪದ ಮೇಲೆ ಸೆರೆವಾಸದಲ್ಲಿ ಇರೋ ಅಂತ ಆರೋಪಿ ಶ್ವೇತಾ ಈಗ ಅರ್ಜಿ ಹಾಕಿದ್ದಾಳೆ. ನಾನೇ ಮಾಫಿ ಸಾಕ್ಷಿ ಆಗ್ತೀನಿ ಅಂತ. ಗೆಳೆಯ ಕೆನತ್ ವಿರುದ್ಧವೇ ಸಾಕ್ಷಿ ಹೇಳೋಕೆ ಮುಂದಾಗಿದ್ದಾಳೆ ಶ್ವೇತಾ ಮತ್ತೆ ಕೆನತ್ ಇಬ್ರು ಸೇರಿ ಕೊಲೆ ಮಾಡಿದ್ರು. ಈಗ ಶ್ವೇತಾ ಮಾಫಿ ಸಾಕ್ಷಿ ಆಗ್ತಾ ಇದ್ದಾಳಂತೆ. 29ನೇ ACJM ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾಳೆ ಶ್ವೇತಾ. ನಾನು ಅಪ್ರೂವಲ್ ಆಗಲು ಸಿದ್ಧಳಿದ್ದೇನೆ ಅಂತ ಅರ್ಜಿಯನ್ನ ಹಾಕ್ತಾ ಇದ್ದಾಳೆ. ಫೊರೆನ್ಸಿಕ್ ವರದಿ ಬಂದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅಪ್ಪ, ಅಮ್ಮ, ಸಹೋದರಿ 3 ಜನನ ಮರ್ಡರ್ ಪ್ರಕರಣ. ಶ್ವೇತಾ ಈಗ ಅಪ್ರೂವರ್ ಆಗ್ತಾ ಇದ್ದಾರಂತೆ. ಮಾಫಿ ಸಾಕ್ಷಿ ಆಗ್ತೀನಿ ನಾನು ಅಂತ. ಗೆಳೆಯ ಕೆನತ್ ವಿರುದ್ಧ ಸಾಕ್ಷಿ ಹೇಳಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಆ್ಯಕ್ಚುಲ್ ಆಗಿ ಕೆಆರ್ ಪುರಂನಲ್ಲಿ ಆದಂಥ ತ್ರಿವಳಿ ಕೊಲೆ ಏನಿದೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಹೆತ್ತ ಮಗಳೇ ತಂದೆ ತಾಯಿ ಜೊತೆಗೆ ಹುಟ್ಟಿದಂಥ ಸಹೋದರಿಯನ್ನು ಕೊಲೆ ಮಾಡ್ತಾಳೆ ಅಂದರೆ ಯಾತಕ್ಕೋಸ್ಕರ ಈ ಮನಸ್ಥಿತಿ ಬಂತು ಅವಳಿಗೆ ಅನ್ನೋದು ಪ್ರಶ್ನೆ ಆಗಿತ್ತು. ಪಾಂಡಿಚೇರಿಯಲ್ಲಿ ಸಿಕ್ಕಿದ್ಲು ಇವಳು. ಪೊಲೀಸರು ಹುಡುಕೊಂಡು ಹೋದಾಗ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಮಾಡಿ ಅಲ್ಲಿಂದ ಕೆಳಗಡೆ ಇಳಿದು ಬಾಯ್ ಫ್ರೆಂಡ್ ಜೊತೆ ಎಸ್ಕೇಪ್ ಆಗಿದ್ಲು. ಇದೆಲ್ಲವೂ ಕೂಡ ನಮ್ಮ ಗಮನಕ್ಕೆ ಇದೆ. ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಶ್ವೇತಾ ಹೇಳ್ತಾ ಇದ್ದಾಳಂತೆ. ಅಂದರೆ ಅಪ್ರೂವರ್ ಆಗ್ತೀನಿ ನಾನು ಅಂತ. ಗೆಳೆಯ ಕೆನತ್ ವಿರುದ್ಧನೇ ಸಾಕ್ಷಿ ಹೇಳೋಕ್ಕೆ ರೆಡಿಯಾಗಿದ್ದಾಳೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅರ್ಜಿಯನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡೋಕ್ಕೆ ರೆಡಿಯಾಗಿದ್ದಾಳೆ ಶ್ವೇತಾ. 29ನೇ ACJM ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಸೊ ಇದು ಆಯಿತು ಅಂತ ಹೇಳಿದ್ರೆ ಮಾಫಿ ಸಾಕ್ಷಿ ಅನ್ನೋದನ್ನು ಕೋರ್ಟ್ ಪರಿಗಣನೆ ಮಾಡಿದ್ರೆ ಕೆನತ್ಗೆ ಸಂಕಷ್ಟ.